Hi students, welcome to the physics online class. So especially numericals regarding motion in a straight line. So already 9 problems are completed in the last class. Now come to the 10th problem. So observe the problem clearly here. A jet airplane traveling at the speed of 500 kilometers per hour ejects its products of combustion at the speed of 1500 kilometers per hour related to the jet plane. So what is the speed of the latter with respect to the observer on the ground? So ಏನು meaning ಈ ಒಂದು ಪ್ರಾಬ್ಲಮ್ ಅಂದ್ರೆ, see here, this is the jet plane, so moving with a speed of 500 kilometer per hour. ಈ ಜೆಟ್ ಪ್ಲೇನ್ ಹೀಗೆ ಹೋಗ್ತಾ ಇದೆ, ಹೋಗ್ತಿರ್ಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ? 1500 ಕಿಲೋಮೀಟರ್ಸ್ ಪರ್ 500 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಹೋಗ್ತಿರುವಂಥ ಜೆಟ್ ಪ್ಲೇನ್ ಏನು ಮಾಡ್ತಿದೆ ಅಂದರೆ, ಇಟ್ ರಿಲೀಸಸ್ ದ ಕಂಬಷನ್. ಕಂಬಷನ್ ಅಂದರೆ ಏನು ಮಾಡ್ತಾ ಇದೆ? ಹೊಗೆ ಬಿಡ್ತಾ ಇದೆ. ಈ ಹೊಗೆ ಸ್ಮೋಕ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ 1500 ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ ಹಿಂದಕ್ಕೆ ಬಿಡ್ತಿರೋದು. ಅರ್ಥ ಆಗ್ತಿದೆಯಾ? ಸೊ ನಮ್ಗೆ ಗೊತ್ತಿರೋ ಪ್ರಕಾರ, ಸೊ ಎವ್ರಿ ಆಕ್ಷನ್ ದರ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಗೊತ್ತಿರುತ್ತದೆ ಅಲ್ವಾ? ಎವ್ರಿ ಆಕ್ಷನ್ ದರ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಇದು ಎಷ್ಟು ಹಿಂದಕ್ಕೆ ತಳ್ಳುತ್ತೆ ಕಂಬಷನ್, ಅಷ್ಟು ಸ್ಪೀಡ್ ಮುಂದಕ್ಕೆ ಕೂಡ ಎಕ್ಸ್ಟ್ರಾ ಆಗಬಹುದು. ಸೊ ಈ ಒಂದು ಏರಿಯಾದಲ್ಲಿ ನಮಗೆ ಬೇಕಾಗಿರೋದು ವಾಟ್ ಈಸ್ ದ ರಿಲೇಟಿವ್ ಸ್ಪೀಡ್ ಆಫ್ ದ ವೆಲಾಸಿಟಿ ಆಫ್ ದ ಜೆಟ್ ಅಂತ ನಾವು ಕಂಡುಹಿಡಿಯಬೇಕು. ಅರ್ಥ ಆಯ್ತಾ? ಒಂದು ಅಬ್ಸರ್ವರ್ ನೋಡಿದಾಗ ಗ್ರೌಂಡ್ ಲೆವೆಲಿಂದ ರಿಲೇಟಿವ್ ಸ್ಪೀಡ್ ಆಫ್ ದ ಜೆಟ್ ಇಷ್ಟಿರ್ತದೆ ಅಂತ. ಸೊ ನಮಗೆ ಏನು ಬೇಕು, ಏನು ತಗೊಳ್ಳೋಣ? ಫಸ್ಟ್ ನಮ್ಗೆ ಆ್ಯಕ್ಚುಲಾಗಿ ಇಷ್ಟು ನೋಡಿದ ತಕ್ಷಣನೇ ಇದು 1 ಮಾರ್ಕ್ ಕ್ವಶನ್ ಆದ ತಕ್ಷಣನೇ 1500 ಮೈನಸ್ 500 ಮಾಡಿದ್ರೆ 1000 ಬಂದ್ಬಿಡುತ್ತದೆ. ರೀಸನ್ ಏನಪ್ಪ ಅಂದರೆ, ಇದು ಮುಂದಕ್ಕೆ ಹೋಗುವಂಥ ಸ್ಪೀಡ್, ಇದು ಹಿಂದಕ್ಕೆ ಹೋಗುವಂಥ ಸ್ಪೀಡು. ಹಿಂದಕ್ಕೆ ಹೋಗುವಂಥ ಸ್ಪೀಡಲ್ಲಿ ಮುಂದಕ್ಕೆ ಹೋಗುವಂಥ ಸ್ಪೀಡ್ ಮೈನಸ್ ಮಾಡಿದ್ರೆ ದಟ್ ಈಸ್ ದಿ ರಿಲೇಟಿವ್ ವೆಲಾಸಿಟಿ ಆಫ್ ಜೆಟ್ ಅಂತ. ಸೊ ಆ್ಯಕ್ಚುಲಾಗಿ 1 ಮಾರ್ಕ್ಸ್ ಮಾಡಿದ್ರೆ ನಾವು ಎಷ್ಟು ಮಾಡ್ಬೋದು? 1000 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಬರೆದ್ರೆ ಇದ್ರ ಕತೆ ಮುಗಿದೇ ಹೋಯ್ತು. 1 ಮಾರ್ಕ್ಸ್ ಆದರೆ ಹಾಗೆ ಮಾಡಿಬಿಡ್ತೀವಿ. ಸೊ ಆದರೆ ನಮಗೆ ಬೈ ಚಾನ್ಸ್ ಏನಾದರೂ 5 ಮಾರ್ಕ್ಸ್ ಕೇಳಿದೆ ಪಿ ಯುನಲ್ಲಿ. ಸೊ ಲೆಟ್ ಅಸ್ ಕಮ್ ಟು ದಿ ಸೊಲ್ಯೂಷನ್. ಲೆಟ್ ದ ಸ್ಪೀಡ್ ಆಫ್ ಜೆಟ್ ಪ್ಲೇನ್, ಸ್ಪೀಡ್ ಆಫ್ ಜೆಟ್, ಅದನ್ನು ನಾನು ವಿ ಪಿ ಅಂತ ತಗೊಳ್ತೀನಿ. ವೆಲಾಸಿಟಿ ಆಫ್ ದ ಪ್ಲೇನ್ ಈಸ್ ಈಕ್ವಲ್ ಟು 500 ಕಿಲೋಮೀಟರ್ ಪರ್ ಅವರ್ ಅಂತ ತೆಗೆದುಕೊಳ್ತೀನಿ. ಓಕೆ, ನೆಕ್ಸ್ಟ್ ಸ್ಪೀಡ್ ಆಫ್ ಕಂಬಷನ್, ಪ್ರಾಡಕ್ಟ್. ಸ್ಪೀಡ್ ಆಫ್ ಕಂಬಷನ್ ಪ್ರಾಡಕ್ಟ್ ಎಷ್ಟು ತಗೊಳ್ತೀನಿ ನಾವು? ಇದನ್ನು ನಾನು ವಿ ಆರ್ ಅಂತ ತೆಗೆದುಕೊಳ್ತೀನಿ. ದಿಸ್ ಈಸ್ ಈಕ್ವಲ್ ಟು ವಿ ಆರ್, ದಿಸ್ ಈಸ್ ಈಕ್ವಲ್ ಟು 1500 ಕಿಲೋಮೀಟರ್ ಪರ್ ಅವರ್ ಅಂತ ತಗೊಂಡಿದ್ದೀನಿ. ಓಕೆನಾ? ಹಾಗಾದರೆ ಲೆಟ್ ವಿ ಸಿ ಅಂದರೆ ವೆಲಾಸಿಟಿ ರಿಗಾರ್ಡಿಂಗ್ ದ ಅಬ್ಸರ್ವರ್, ಅದನ್ನು ನಾವು ವೆಲಾಸಿಟಿ ಆಫ್ ಕಂಬಷನ್, ಇದು ವಿ ಸಿ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಕಂಬಷನ್ ತೆಗೆದುಕೊಂಡಾಗ ನಾವು ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಗ್ರೌಂಡ್ and that is specially for the observer ಅಂತ ತೆಗೆದುಕೊಂಡಾಗ, ಸೊ ಇದನ್ನು ನಾನು ವಿ ರಿಲೇಟಿವಿಟಿ ಈಸ್ ಈಕ್ವಲ್ ಟು ವಿ ಸಿ ಪ್ಲಸ್ ವಿ ಪಿ ಅಂತ ತೆಗೆದುಕೊಳ್ತೀನಿ. ವಿ ಸಿ ಪ್ಲಸ್ ವಿ ಪಿ. ಸೊ ಇಲ್ಲಿ ನಾವು ಇನ್ನೂ ಏನು ಮಾಡ್ಬೋದು? ನಮಗೆ ಬೇಕಾಗಿರೋದನ್ನು ನಾವು, ಸೊ ವಿ ಆರ್ ಈಸ್ ಈಕ್ವಲ್ ಟು ಎಷ್ಟು ತಗೊಂಡಿದ್ದೀನಿ? 1500 ತೆಗೆದುಕೊಂಡಿದ್ದೀನಿ. ಸೊ ವಿ ಸಿ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. So this is the actually speed of the jet when observer is observing from the ground. So and Vp is equal to 500. So now Vc is equal to 1500 minus 500. So now it is Vc is equal to 1000 kilometer per hour. So thus ಏನು ಬೇಕಾಗಿರೋದು ನಮಗೆ? Observe here, what is the speed of the later with respect to the observer ಅಂತ ಕೇಳಿದಾನೆ. So that is the velocity of the jet for the observer is
the velocity of plane for an observer is equal to 1000 ಕಿಲೋಮೀಟರ್ ಪರ್ ಅವರ್. ಸೊ ನಾನು ಆಕ್ಚುಲ್ ಆಗಿ ಆವಾಗಲೇ ಹೇಳ್ದಂಗೆ 1 ಮಾರ್ಕ್ಸ್ ಆದ್ರೆ ಸೊ ಕಂಬಷನ್ ಮೈನಸ್ ಫಾರ್ವರ್ಡ್ ಮೂವ್ಮೆಂಟ್, ಬ್ಯಾಕ್ವರ್ಡ್ ಮೂವ್ಮೆಂಟ್ ಮೈನಸ್ ಫಾರ್ವರ್ಡ್ ಮೂವ್ಮೆಂಟ್ ಅನ್ನು ಕಂಪ್ಲೀಟ್ ಮಾಡಿದ್ರೆ, ಮೈನಸ್ ಸಬ್ಟ್ರಾಕ್ಷನ್ ಮಾಡಿದ್ರೆ, ಡಿಫರೆನ್ಸ್ ತೆಗೆದ್ರೆ, ಸೊ ವಿ ಕ್ಯಾನ್ ಗೆಟ್ ದಿ ಆಕ್ಚುಯಲ್ ಸ್ಪೀಡ್ ಆಫ್ ದ ಜೆಟ್. ದಿಸ್ ಕಂಪ್ಲೀಟ್ಸ್ ಯುವರ್ problem. Okay, are you understood this problem? Okay. So now come to the 11th problem. A player throw a ball upwards with an initial speed of 29.4 meters per second. So ಒಬ್ಬ ಹುಡುಗ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಬಾಲ್ ಅನ್ನು ಮೇಲೆ ಎಸೀತಾ ಇದ್ದಾನೆ. ಸೊ ಒಬ್ಬ ಪ್ಲೇಯರ್ ಏನ್ ಮಾಡ್ತಾನೆ, ಸೊ ಒಂದು ಬಾಲ್ ಅನ್ನು ಏನ್ ಮಾಡ್ತಾ ಇದ್ದಾನೆ, ಸೊ ಮೇಲಕ್ಕೆ ಥ್ರೋ ಮಾಡ್ತಾ ಇದ್ದಾನೆ. ಥ್ರೋ ಮಾಡಿದಾಗ ಎಷ್ಟು ಸ್ಪೀಡ್ ಅದು? ದಿಸ್ ಈಸ್ 29.4 meters per seconds, 4 meters per seconds ಅಂತ ಹೇಳಿದ್ದಾನೆ. ಹಾಗಾದ್ರೆ ಕ್ವಶನ್ ಅಬ್ಸರ್ವ್ ಮಾಡಿ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಆಕ್ಸಲರೇಷನ್ ಡ್ಯೂರಿಂಗ್ ದಿ ಅಪ್ವರ್ಡ್ ಮೋಷನ್? ಫಸ್ಟ್ ಆನ್ಸರ್ ಏನ್ ಬೇಕಂತ ನಮಗೆ ಡೈರೆಕ್ಷನ್ ಆಫ್ ಆಕ್ಸಲರೇಷನ್ ಬೇಕು. ಸೊ ಬಾಲ್ ಮೇಲೆ ಎಸಿತಾ ಇದ್ದಾನೆ ಅಂದ್ರೆ, ಬಾಲ್ ಮೇಲೆ ಹೋಗ್ತಾ ಇದ್ರೆ ಆಕ್ಸಲರೇಷನ್ ಎಲ್ಲಿರ್ತದೆ? ಡೌನ್ವರ್ಡ್ ಇರ್ತದೆ. ಅದನ್ನು ಸಿಂಪಲ್ ಆಗಿ ಮುಗಿಸಬಹುದು. ಓಕೆ, so what are the velocity and the acceleration at the height of the point of its path? ಅದು ಕಂಪ್ಲೀಟ್ ಆಗಿ ಮೇಲಕ್ಕೆ ಹೋದಾಗ ಬಾಲ್, when the ball is reached to particular spot, so what is the velocity and what is the acceleration? ಅದು ಬೇಕು. ನೆಕ್ಸ್ಟ್ ಥರ್ಡ್ ಆನ್ಸರ್ ಬಂದ್ಬಿಟ್ಟು ಥರ್ಡ್ ಕ್ವಶನ್ಗೆ, ಟು ವಾಟ್ ಹೈಟ್ ಡಸ್ ದ ಬಾಲ್ ರೈಸಸ್? ಎಷ್ಟು ಹೈಟ್ಗೆ ಬಾಲ್ ಹೋಗಿರ್ತದೆ? ಅಂಡ್ ಆಫ್ಟರ್ ಹೌ ಲಾಂಗ್ ಡಸ್ ದ ಬಾಲ್ ರಿಟರ್ನ್ಸ್ ಟು ದಿ ಪ್ಲೇಯರ್ಸ್ ಹ್ಯಾಂಡ್? ಅಂದ್ರೆ ನೆಕ್ಸ್ಟ್ ಅದು ಪ್ಲೇಯರ್ಸ್ ನ ಹ್ಯಾಂಡ್ ಬರಬೇಕಾದ್ರೆ ಎಷ್ಟು ಟೈಮ್ ತಗೊಳ್ಳುತ್ತದೆ? ಸೊ ಇಲ್ಲಿ ನಮಗೆ ಕ್ಲೂ ಕೊಟ್ಟಿದ್ದಾನೆ. ಸೊ ಜಿ ಇಸ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಸೊ ಇಲ್ಲಿ ನೆಗ್ಲೆಕ್ಟ್ ದಿ ಏರ್ ರೆಸಿಸ್ಟೆನ್ಸ್, ಅಂದ್ರೆ ಬಾಲ್ ಹೋಗಬೇಕಾದ್ರೆ ಗಾಳಿಯ ಒಂದು ರೆಸಿಸ್ಟೆನ್ಸ್ ಏನಿದೆ 0 ಅಂತ ಬಿಟ್ಟು ಹೇಳಿದ್ದಾನೆ. ಓಕೆ, ಹಾಗಾದ್ರೆ ನಾವು ಯಾವ ತರ ಸಾಲ್ವ್ ಮಾಡೋಣ ಇದನ್ನ? ಸೊ ಬಹಳ ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡ್ತಾ ಇರೋಣ. ಸೊ ಫಸ್ಟ್ ಆನ್ಸರ್ ಬರೋಣ ಸೊಲ್ಯೂಷನ್ ಅಲ್ಲಿ. In case of solution, the first answer is when the ball is throwing upward, so then the acceleration is vertically downward. The first answer is acceleration is vertically downward. So downwards position. So ಬಾಲ್ ನಾವು ಎಲೆ ಮೇಲೆ ಕೆಸಿದ್ರು ಕೂಡ ನಮ್ಗೆ ಆಕ್ಚುಲ್ ಆಗಿ ಏನಿರುತ್ತಪ್ಪ ಅಂದ್ರೆ ಆಕ್ಸಲರೇಷನ್ ಕೆಳಗಡೆ ಇರುತ್ತದೆ. ಒಂದ್ ವೇಳೆ ನಾವು ತೆಗೆದುಕೊಂಡು ಕೂಡ ಮೇಲೆ ಕೆಳಗೆ ತಗೋಬೇಕಾದ್ರೆ ರೆಟಾರ್ಡ್ರೇಷನ್ ಅಂತ ತಗೊಳ್ತೀವಿ, ನೆಗೆಟಿವ್ ಆಕ್ಸಲರೇಷನ್ ಅಂತ ತೆಗೆದುಕೊಳ್ತೀವಿ. ಸೊ ನಮ್ಗೆ ಆಕ್ಸಲರೇಷನ್ ಏನಿರ್ತದೆ? ವರ್ಟಿಕಲಿ ಡೌನ್ವರ್ಡ್. ದ ಫಸ್ಟ್ ಆನ್ಸರ್ ಈಸ್ ಕಂಪ್ಲೀಟೆಡ್. ಸೊ ಕಮ್ ಟು ದಿ ಸೆಕೆಂಡ್ ಆನ್ಸರ್. ಅಟ್ ದ ಹೈಟ್ ಆಫ್ at the highest 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 point andre when we have to throw the ball, when ball reaches to the maximum spot, then what about the velocity? The velocity is equal to 0. velocity 0 ಆದ್ರೆ ಅರ್ಥ ಆಗ್ತಿದೆಯಾ? ವೆಲಾಸಿಟಿ ಪರ್ಟಿಕ್ಯುಲರ್ ಅಂದ್ರೆ ಏನು? when the ball reaches to maximum height, now a particular instant of time the ball will stops. The velocity of the ball is 0. V is equal to 0 ಆಗಿರುತ್ತದೆ. ಯಾವುದೇ ಒಂದು ನಾವು ಚೆಂಡನ್ನು ಮೇಲೆ ಎಸೆದಾಗ ಅಥವಾ ಕಲ್ಲನ್ನು ಮೇಲೆ ಎಸೆದಾಗ ಅದು ಒಂದು ಮ್ಯಾಕ್ಸಿಮಮ್ ಹೈಟ್ಗೆ ರೀಚ್ ಆದಾಗ ಅಲ್ಲಿ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಆಕ್ಚುಲ್ ಆಗೋದು ಸ್ಟಾಪ್ ಆಗಿ ನೆಕ್ಸ್ಟ್ ಮುಂದಕ್ಕೆ ಮೂವ್ ಆಗುತ್ತದೆ. ಅದನ್ನು ನಾವು ಏನ್ ತಗೊಳ್ತೀವಿ? ವಿ ಇಸ್ ಈಕ್ವಲ್ ಟು 0 ಅಂತ. ಸೊ ವೆಲಾಸಿಟಿ 0 ಇದ್ದಾಗ ಆಕ್ಸಲರೇಷನ್ ಏನಾಗಿರುತ್ತಪ್ಪ ಅಂದ್ರೆ ನಾವು ಅಟ್ ದಟ್ ಸ್ಪಾಟ್ ಆಕ್ಸಲರೇಷನ್ ಜಿ ಇಸ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ. ದಿಸ್ ಇಸ್ ದಿ ಅವನೇ ಕೊಟ್ಟಿದ್ದಾನೆ ಆಕ್ಚುಲ್ ಆಗಿ ನಮಗೆ. ಸೊ ವೆಲಾಸಿಟಿ 0 ಆಗಿದ್ದಾಗ ಆಕ್ಸಲರೇಷನ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಗೊಳ್ಳಿ ಅಂತ ಅವನೇ ಹೇಳಿದ್ದಾನೆ. ಸೊ ಹಾಗಾಗಿ ನಾವೇನ್ ಮಾಡ್ಬೋದು? ಸೊ
ಆಕ್ಸಲರೇಷನ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದೆ. ಸೊ ವೆಲಾಸಿಟಿ ಈಸ್ 0 ಆಗಿದೆ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಸೆಕೆಂಡ್ ಆನ್ಸರ್. ಓಕೆ, ನಾವು ಕಮ್ ಟು ದಿ ಥರ್ಡ್ ಆನ್ಸರ್, ಸಿ ಆನ್ಸರ್. ಸಿ ಆನ್ಸರ್ ಬೇಕಾಗಿದೆ ನಮಗೆ ಫಾರ್ ಫಾರ್ವರ್ಡ್ ಮೋಷನ್. ಫಾರ್ ಯಾವ ಮೋಷನ್ ಇದು? ಅಪ್ವರ್ಡ್ ಮೋಷನ್. ಫಾರ್ವರ್ಡ್ ಮೋಷನ್ ಅಲ್ಲ, ಅಪ್ವರ್ಡ್ ಮೋಷನ್. ಫಾರ್ ಅಪ್ವರ್ಡ್ ಮೋಷನ್. So what is initial velocity? Initial velocity is 29.4 kilometer ಅಲ್ಲ, this is meter per second square. So u is given. a ಏನಾಗಿರ್ತದೆ? ಮೈನಸ್ ಜಿ ಆಗಿರುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಬಹಳಷ್ಟು ಕಡೆ ನಾನು. ಸೊ ದಿಸ್ is minus 9.8 meter per second square. So now what about the v? Final velocity is equal to 0. So by using all these data, we have to use one more formula. V square is equal to u square plus 2as. So here we have to need to calculate the time. Time. Okay. So ಇಲ್ಲಿ substitution ಮಾಡೋಣ. So 0. Final velocity is 0. Initial velocity is 29.4 whole square. So plus 2 into minus 9.8 meter per seconds. ಸೊ ಇದನ್ನೆಲ್ಲ ನಾನು ಸಿಂಪ್ಲಿಫೈ ಮಾಡಿ ದಿಸ್ ಈಸ್ ಈಕ್ವಲ್ ಟು ಹೌ ಮಚ್? 4.1 ಮೀಟರ್ ಆಗುತ್ತದೆ. ಸೊ ದಿಸ್ ಈಸ್ ಎಸ್ ಈಸ್ ಈಕ್ವಲ್ ಟು ಏನೋ ಎಸ್ ಈಸ್ ಈಕ್ವಲ್, ಇದು ಎಸ್ ಇಲ್ಲಿ ಹಾಗೆ ಇರುತ್ತದೆ. ಸೊ ದಿಸ್ ಈಸ್ 29.4 ಹೋಲ್ ಸ್ಕ್ವೇರ್ ಬಂದ್ಬಿಟ್ಟು ಯು ಸ್ಕ್ವೇರ್ ಪ್ಲಸ್ 2 ಆಸ್ ಇಟ್ ಈಸ್. ಆಕ್ಸಲರೇಷನ್ ಈಸ್ 9.8. ಸೊ ಡಿಸ್ಪ್ಲೇಸ್ಮೆಂಟ್ ಅಥವಾ ದಿಸ್ ಈಸ್ distance traveled is as it is. So ಇದನ್ನ ನಾನು s is equal to 44.1 meter ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಓಕೆ, ದಿಸ್ ಇಸ್ ದ ಡಿಸ್ಟೆನ್ಸ್ traveled by the ball. So now we need to calculate how long it takes the time. ಅಂದ್ರೆ ಎಷ್ಟು ಮೇಲಕ್ಕೆ ಹೋಗಿದೆ ಅಂದ್ರೆ ಬಾಲ್ 44.1 ಮೀಟರ್ ಹೈಟ್ಗೆ ಹೋಗಿ ನಿಂತಿದೆ. ಹಾಗಾದ್ರೆ ವಾಟ್ ಅಬೌಟ್ ದ ಟೈಮ್? ಎಷ್ಟು ಟೈಮ್ ತಗೊಂಡಿರ್ತದೆ ಅಂತದೆ. ಸೊ ಇದಕ್ಕೆ v is equal to u plus at ಅಂತ ಫಾರ್ಮುಲಾ ತೆಗೆದುಕೊಂಡು, ಸೊ ವಿ 0 ಆಗಿರುತ್ತದೆ, ಯು ಬಂದ್ಬಿಟ್ಟು 29.4 ಆಗಿರುತ್ತದೆ, ಪ್ಲಸ್ ಎ ಬಂದ್ಬಿಟ್ಟು 9.8 ತೆಗೆದುಕೊಂಡಿದ್ದೀನಿ, ಅದು ಅಲಾಂಗ್ ವಿತ್ ಮೈನಸ್. ಸೊ ಟಿ ಆಸ್ ಇಟ್ ಈಸ್ ಹಾಗೆ ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು ಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಟಿ ಈಸ್ ಈಕ್ವಲ್ ಟು 3 ಸೆಕೆಂಡ್ಸ್ ಅಂತ ಬರುತ್ತದೆ. ಸೊ 3 ಸೆಕೆಂಡ್ಸ್ ಅಲ್ಲಿ ಬಾಲ್ ಮ್ಯಾಕ್ಸಿಮಮ್ ಆಗಿ 44.1 ಮೀಟರ್ ಹೈಟ್ಗೆ ಹೋಗ್ಬಿಟ್ಟು ರೀಚ್ ಆಗಿರುತ್ತದೆ. ಅಟ್ ದಟ್ ಸ್ಪಾಟ್ ಸೊ ವೆಲಾಸಿಟಿ ಇಸ್ 0, ಆಕ್ಸಲರೇಷನ್ ಇಸ್ 9.8 ಅಂಡ್ ಆಕ್ಸಲರೇಷನ್ ಇಸ್ ಟುವರ್ಡ್ಸ್ ದ ವರ್ಟಿಕಲಿ ಡೌನ್ವರ್ಡ್ ಅಂತ ಬಿಟ್ಟು ಹೇಳಿದಾನೆ. ಅರ್ಥ ಆಗ್ತಿದೆಯಾ? ಇನ್ನೂ ಒಂದು ಏನಪ್ಪಾ ಅಂದ್ರೆ ಅವ್ನು ಕೇಳಿರೋದು ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಇದೆ, ವಾಟ್ ಟೈಮ್ ಇಟ್ ಟೇಕ್ಸ್ ಟು ರಿಟರ್ನ್ಸ್ ಟು ದಿ ಪ್ಲೇಯರ್ಸ್ ಹ್ಯಾಂಡ್ ಅಂತ ಹೇಳಿದಾನೆ. ಸೊ ಮೇಲಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತಗೊಂಡಿದೆ? 3 ಸೆಕೆಂಡ್ಸ್ ತಗೊಂಡಿದೆ. ಹಾಗಾದ್ರೆ ಕೆಳಗೆ ಬರಬೇಕಾದ್ರೆ ಏನು ತಗೊಳ್ಳುತ್ತದೆ? ಸೇಮ್ 3 ಸೆಕೆಂಡ್ಸ್ ತಗೊಳ್ಳುತ್ತದೆ. ಸಿನ್ಸ್ ದ ಟೈಮ್ ಆಫ್ ಅಸೆಂಟ್, ಟೈಮ್ ಆಫ್ ಅಸೆಂಟ್ is equal to how much? 3 seconds. Time of ascent is equal to time of ಏನು ತಗೋಬಹುದು ನಾವು? ಡಿಸೆಂಟ್ ಅಂತಾನು ಹೇಳ್ತೀವಿ. is equal to time of descent. ಅಂದ್ರೆ ಮೇಲಕ್ಕೆ ಹೋಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಕೆಳಗೆ ಬರೋದು ಕೂಡ ಅಷ್ಟೇ ಟೈಮ್ ತಗೊಳ್ತದೆ. ಅರ್ಥ ಆಯ್ತಾ? ಆವಾಗ ಇದೇನಾಗುತ್ತೆ 3 ಸೆಕೆಂಡ್ಸ್, ಇದೇನಾಗುತ್ತೆ 3 ಸೆಕೆಂಡ್ಸ್. ದೇರ್ ಫಾರ್ ಟೋಟಲ್ ಟೈಮ್ ಟೇಕನ್ to return to the player's hand is equal to 3 plus 3 is equal to 6 seconds. This is the total time taken by the ball to reach the safely towards the player's hand. So this completes your third answer. Okay, so in case of third answer, what are the important questions given? To what height does the ball rises? ಎಷ್ಟು ಹೈಟ್ ಹೋಗಿರುತ್ತೆ ಅಂತ ಹೇಳಿದಾನೆ. The ball rises, the height is 44.1 meter. And next is so ಎಷ್ಟು ಟೈಮ್ ತಗೊಂಡಿರ್ತದೆ ಅಷ್ಟು ಮೇಲಕ್ಕೆ ಹೋಗೋದಕ್ಕೆ ಅಂತ ಕೇಳಿದಾನೆ. 3 seconds. ಬಾಲ್ ಪ್ಲೇಯರಿನ ಒಂದು ಹ್ಯಾಂಡ್ಗೆ ಬರೋದಕ್ಕೆ ಎಷ್ಟಾಗುತ್ತೆ ಅಂದ್ರೆ 6 seconds. So this completes your 3 answers in this problem. Okay, now come to the 12th problem. So here a police van moving on a highway with a speed of 30 kilometers per hour.
ಒಂದು ಪೊಲೀಸ್ ವ್ಯಾನ್ ಏನಾಗ್ತಿದೆಯಪ್ಪ ಅಂದರೆ, ಸೊ ಒಂದು ಹೈವೇ ಮೇಲೆ ಒಂದು ಪೊಲೀಸ್ ವ್ಯಾನ್ ಹೋಗ್ತಾ ಇದೆ. ಸುಮ್ಮನೆ ಜಸ್ಟ್ ನಾನು ಒಂಥರ ತಗೊಳ್ತಾ ಇದ್ದೀನಿ. ಸೊ ದಿಸ್ ಇಸ್ ದಿ ಪೊಲೀಸ್ ವ್ಯಾನ್. ಸೊ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಇದು? 30. ಸೊ ಇದು ಪೊಲೀಸ್ ವ್ಯಾನ್ 30 km/h ಸ್ಪೀಡಲ್ಲಿ ಹೋಗ್ತಾ ಇದೆ. ಓಕೆನಾ? ಹೋಗ್ತಾ ಹೋಗ್ತಾ ಏನಾಗಿದೆ ಅಂದರೆ, ಯಾಕೆ ಹೋಗ್ತಾ ಇದೆ ಇದು ಬೇರೆಯವ್ರನ್ನ ಅಟ್ಸ್ಕೊಂಡು ಹೋಗ್ತಾ ಇದೆ. ಯಾರನ್ನ? ಇಲ್ಲಿ ನೋಡಿ, ಇಲ್ಲಿ ಕಿಲೋಮೀಟರ್ ಸ್ಪೀಡ್ ಫೈರ್ಸ್ ಎ ಬುಲೆಟ್. ಇದರ ಒಳಗಡೆಯಿಂದ ಒಬ್ಬ ಪೊಲೀಸ್ ಮ್ಯಾನ್ ಏನು ಮಾಡಿದ, ಒಂದು ಬುಲೆಟ್ ಅನ್ನು ಫೈರ್ ಮಾಡಿದ್ದಾನೆ ಅಟ್ ದಿ ಥೀಫ್ಸ್ ಕಾರ್. ಅಂದರೆ ಇಲ್ಲಿ ಇನ್ನೊಂದು ಕಾರ್ ಹೋಗ್ತಾ ಇದೆ. ಯಾರ್ದು ಕಾರ್ ಹೋಗ್ತಾ ಇದೆ ಇಲ್ಲಿ? ಸೊ ಕಳ್ಳರು ಹೋಗ್ತಿರುವಂತಹ ಒಂದು ಕಾರ್ ಇದೆ ಇಲ್ಲಿ. ಆ ಕಾರ್ನ ಒಳಗಡೆ ಇರುವಂತಹವ್ರಿಗೆ ಸುಡೋದಕ್ಕೆ ಇವನು ಬುಲೆಟ್ ಅನ್ನು ಶೂಟ್ ಮಾಡಿದ್ದಾನೆ. ಓಕೆನಾ? ಸೊ ಇವರಿಬ್ಬರು ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಥೀವ್ಸ್ ಕಾರ್ ಸ್ಪೀಡಿಂಗ್ ಅವೇ ಇನ್ ದ ಸೇಮ್ ಡೈರೆಕ್ಷನ್ ವಿತ್ ದ ಸ್ಪೀಡ್ ಆಫ್ 192 km/h. ಎಷ್ಟು ಸ್ಪೀಡ್ ಹೋಗ್ತಾರೆ ಅವರು? 192 km/h ಸ್ಪೀಡಲ್ಲಿ ಅವರು ಹೋಗ್ತಾ ಇದ್ದಾರೆ. ಇಫ್ ದ ಮ್ಯೂಸೆಲ್ ಸ್ಪೀಡ್ಸ್ ಎ ಬುಲೆಟ್ ಈಸ್ 150 m/s. ಸೊ ಈ ಬುಲೆಟ್ ಎಷ್ಟು ಹೋಗ್ತಾ ಇದೆ ಅಂದರೆ ಸ್ಪೀಡ್ 150 m/s ಸ್ಪೀಡಲ್ಲಿ ಬುಲೆಟ್ ಹೊರಗಡೆ ಬರ್ತಾ ಇದೆ. ಈ ಬುಲೆಟ್ ಹೋಗ್ಬಿಟ್ಟು ಇದರಲ್ಲಿರುವಂತಹವ್ರಿಗೆ ಬೀಳುತ್ತೆ. ಬಿದ್ದಾಗ ಇಲ್ಲಿ ನಮಗೆ ಕ್ವಶನ್ ಏನೋ, ವಿತ್ ವಾಟ್ ಸ್ಪೀಡ್ ಡಸ್ ದ ಬುಲೆಟ್ ಹಿಟ್ ದ ಥೀವ್ಸ್ ಕಾರ್? ಈ ಒಂದು ಥೀವ್ಸ್ ಕಾರ್ಗೆ ಈ ಬುಲೆಟ್ ಹೋಗ್ಬಿಟ್ಟು ಎಷ್ಟು ಸ್ಪೀಡಲ್ಲಿ ಹಿಟ್ ಅಂದರೆ ಅದಕ್ಕೆ ಹೊಡೆಯುತ್ತದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಭಾಳ ಸಿಂಪಲ್ ಆಗಿ ಮುಗಿಸ್ಬಿಡೋಣ ಈ ಪ್ರಾಬ್ಲಮನ್ನು. ದ ಸ್ಪೀಡ್ ಆಫ್ ದ ಪೊಲೀಸ್ ವ್ಯಾನ್ ಸೊಲ್ಯೂಷನ್ ಅಲ್ಲಿ ಸ್ಪೀಡ್ ಆಫ್ ಪೊಲೀಸ್ ವ್ಯಾನ್ ಇದನ್ನು ನಾನು ವೆಲಾಸಿಟಿ ಆಫ್ ಪೊಲೀಸ್ ವ್ಯಾನ್ VP is equal to 30 km/h. ಇದನ್ನು ಮೀಟರ್ಸ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ ದಿಸ್ ಈಸ್ 25/3 m/s. ಇದು ಹೆಂಗೆ ಬರುತ್ತಪ್ಪ ಅಂದರೆ, ಬೇಕಾದ್ರೆ ನೀವು ಮಾಡ್ಕೊಳ್ಳಿ, 30 × 5/18 ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಹೀಗೆ ಬರುತ್ತದೆ. ಸೊ ಇದನ್ನು ಹೀಗೆ ಇಟ್ಟಿರ್ತೀನಿ. ನೆಕ್ಸ್ಟ್, ಸ್ಪೀಡ್ ಆಫ್ ಥೀವ್ಸ್ ಕಾರ್. ಸ್ಪೀಡ್ ಆಫ್ ಥೀವ್ಸ್ ಕಾರ್ ಇದನ್ನು ನಾನು VT ವೆಲಾಸಿಟಿ ಆಫ್ ಥೀವ್ಸ್ ಕಾರ್ ಇಸ್ ಈಕ್ವಲ್ ಟು ಎಷ್ಟು? 192 km/h ಅಂತಿದೆ. ಇದನ್ನು ಮೀಟರ್ಸ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ ದಿಸ್ ಈಸ್ ಈಕ್ವಲ್ ಟು 160/3 m/s ಅಂತ ಬಂದಿರುತ್ತದೆ. ಇವೆರಡೇ ನಿಮಗೆ ಇಟ್ಕೊಂಡಿದ್ದೀನಿ. ನಮಗೆ ರಿಲೇಟಿವ್ ವೆಲಾಸಿಟಿ ಏನು ಬೇಕು? ದೇರ್ ಫೋರ್ ದ ರಿಲೇಟಿವ್ ಸ್ಪೀಡ್ ಆಫ್ ದ ಥೀವ್ಸ್ ಕಾರ್, ದ ಥೀವ್ಸ್ ಕಾರ್ with respect to ಪೊಲೀಸ್ ವ್ಯಾನ್. ಅಂದರೆ ನಿಮಗೆ ಮುಂಚೆನೇ ಗೊತ್ತಿರಬೇಕಿದು. ರಿಲೇಟಿವ್ ವೆಲಾಸಿಟಿ ಅಂದ ತಕ್ಷಣ ನಾನು ಹೇಳಿದ್ದೀನಿ, ಲಾಸ್ಟ್ ಪಾಯಿಂಟಲ್ಲಿ ಹೇಳಿದ್ದೀನಿ. ಸೊ ರಿಲೇಷನ್ ಬಿಟ್ವೀನ್ ಟು ವೆಲಾಸಿಟೀಸ್ ಅಂತ. ದಿಸ್ ಈಸ್ ಒನ್ ಪಾರ್ಟಿಕಲ್ ಅನ್ಕೊಳ್ಳಿ, ದಿಸ್ ಇಸ್ ಅನದರ್ ಪಾರ್ಟಿಕಲ್ ಅನ್ಕೊಳ್ಳಿ. ಪೊಲೀಸ್ ವ್ಯಾನ್ ಒಂದು ಪಾರ್ಟಿಕಲ್ ಆದಾಗ, ಥೀವ್ಸ್ ವ್ಯಾನ್ ಒಂದು ಪಾರ್ಟಿಕಲ್ ಆದಾಗ ರಿಲೇಟಿವ್ ವೆಲಾಸಿಟಿ ಅಂದರೆ ಅವೆರಡಕ್ಕೂ ಇರುವಂಥ ಡಿಫ್ರೆನ್ಸ್ ಅಂತ ತಗೊಳ್ತೀನಿ. ದಿಸ್ ಈಸ್ ಸೊ VT minus VP ಅಂತ ತೆಗೆದುಕೊಂಡಿದ್ದೀನಿ. ನಾವು ದಿಸ್ ಈಸ್ ಹೌ ಮಚ್? 160 divided by ಹೌ ಮಚ್? 3 minus 1 ಎಷ್ಟು? ದಿಸ್ ಈಸ್ 25. ಹೌ ಮಚ್? 25 divided by 3. ಸೊ LCM ಈಸ್ 3 ಬರುತ್ತದೆ ಇದಕ್ಕೆ. ಸೊ LCM 3 ಬಂದಾಗ ಭಾಳ ಸಿಂಪಲ್ ಆಗಿ ಸೊ 160 minus 25 ಸಬ್ಟ್ರಾಕ್ಷನ್ ಮಾಡಿ ಮೇಲ್ಗಡೆ. ಸೊ ದಿಸ್ ಈಸ್ ಈಕ್ವಲ್ ಟು ಮೇಲೆ ಏನಾಗುತ್ತಪ್ಪ ಅಂದರೆ ಟೋಟಲ್ ಆಗಿ ಇದು ಅದು ಎಲ್ಲ ಕ್ಯಾನ್ಸಲ್ ಆಗಿ ದಿಸ್ ಈಸ್ 135 divided by 3 ಅಂತ ಬರುತ್ತದೆ. ಸೊ ಕ್ಯಾನ್ಸಲೇಷನ್ ಮಾಡಿದ್ರೆ 45 m/s ಬರುತ್ತೆ. ದಿಸ್ ಈಸ್ ದ ರಿಲೇಟಿವ್ ವೆಲಾಸಿಟಿ ಬಿಟ್ವೀನ್ ದ ಟೂ ಕಾರ್ಸ್. ಓಕೆನಾ? ಹಾಗಾದರೆ ವಾಟ್ ಅಬೌಟ್ ದ ಸ್ಪೀಡ್ ಆಫ್ ದ ಬುಲೆಟ್? ದೇರ್ ಫೋರ್ ದ ಸ್ಪೀಡ್ ಆಫ್ ಬುಲೆಟ್, the speed of bullet is 150 meters per second ಅಲ್ಲಿ ಕೊಟ್ಟಿದ್ದಾನೆ. ಓಕೆ, ಹಾಗಾದರೆ ಇದು 150 meters per speed ಅಲ್ಲಿ ಹೋಗ್ತಾ ಇದೆ.
ಸೊ ಕಾರ್ ಏನೋ ರಿಲೇಟಿವ್ ವೆಲಾಸಿಟಿ ಎಷ್ಟಿದೆ 45 ಮೀಟರ್ಸ್ ಪರ್ ಸೆಕೆಂಡ್ ಇದೆ, 45 ಮೀಟರ್ಸ್ ಪರ್ ಸೆಕೆಂಡ್ ಇದೆ. ಸೊ ಇದರಲ್ಲಿ ಮೈನಸ್ ಮಾಡಿದ್ರೆ ಸೊ ಆಕ್ಚುಲ್ ಆಗಿ ನಮಗೆ ಸ್ಪೀಡ್ ಆಫ್ ದಿ ಥೀಫ್ಸ್ ಕಾರ್ ಬಂದ್ಬಿಡುತ್ತೆ. ದ ಸ್ಪೀಡ್ ಆಫ್ bullet hits the thief's car is equal to, ಅವ್ರ ಕಾರ್ ಹೋಗ್ತಿದ್ದೆಷ್ಟು 150 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಸೊ ಇಲ್ಲಿ ರಿಲೇಟಿವ್ ವೆಲಾಸಿಟಿ ಎಷ್ಟು 45 ಮೀಟರ್ಸ್ ಪರ್ ಸೆಕೆಂಡಲ್ಲಿ ಹೋಗ್ತಾ ಇದೆ. ಸೊ ಇದನ್ನು ಮೈನಸ್ ಮಾಡಿದ್ರೆ ಸೊ 105 ಮೀಟರ್ಸ್ ಪರ್ ಸೆಕೆಂಡ್ ಬರ್ತದೆ. ಸೊ ದಿಸ್ ಅಂದರೆ 105 ಮೀಟರ್ಸ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಹೋಗ್ಬಿಟ್ಟು ಬುಲೆಟ್ ಯಾರಿಗೆ ಹೊಡೆಯುತ್ತದೆ, ಥೀಫ್ಸ್ ಕಾರ್ಗೆ ಹೊಡೆಯುತ್ತದೆ. ದಿಸ್ ಇಸ್ ದಿ ಸ್ಪೀಡ್ ಆಫ್ ದ ಬುಲೆಟ್ ಹಿಟ್ಸ್ ಟು ದಿ ಥೀಫ್ಸ್ ಕಾರ್ ಅಂತ ನಾವು ಎಂಡ್ ಮಾಡ್ತೀವಿ. ಓಕೆನಾ? ದಿಸ್ ಕಂಪ್ಲೀಟ್ಸ್ ದ 12th ಪ್ರಾಬ್ಲಮ್. ಸೊ ಐ ಕ್ಯಾನ್ ಟ್ರೈ ಟು ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್ ಹಿಯರ್. ಸೊ ಲೆಟ್ ಅಸ್ ಕಮ್ ಟು ದಿ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಚಾಪ್ಟರ್. ಎ ಬಾಯ್ ಸ್ಟ್ಯಾಂಡಿಂಗ್ ಆನ್ ಎ ಸ್ಟೇಷನರಿ ಲಿಫ್ಟ್, ಅಂದರೆ ನಿಂತಿರುವಂತಹ ಲಿಫ್ಟಲ್ಲಿ ಒಂದು ಹುಡುಗ ಇದ್ದಾನೆ. ಆ ಮೇಲೆ ಟಾಪ್ ಏನಾಗಿದೆ, ಓಪನ್ ಆಗಿದೆ. ಅಲ್ಲಿಂದ ಏನು ಮಾಡ್ತಾನಪ್ಪ ಅಂದರೆ ಥ್ರೋಸ್ ಎ ಬಾಲ್ ಅಪ್ವರ್ಡ್ ವಿತ್ ಮ್ಯಾಕ್ಸಿಮಮ್ ಇನಿಷಿಯಲ್ ಸ್ಪೀಡ್ ಹಿ ಕ್ಯಾನ್ ಈಕ್ವಲ್ ಟು ದಿ 49 ಮೀಟರ್ಸ್ ಪರ್ ಸೆಕೆಂಡ್. ಸೊ ಅಲ್ಲಿ ಒಳಗಡೆಯಿಂದ ಏನು ಮಾಡ್ತಾನಪ್ಪ, ಬಾಲನ್ನು ಮೇಲೆ ಎಸಿತಾನೆ. ಆಯಿತಾ? ಅದರದ್ದು ಸ್ಪೀಡ್ ಎಷ್ಟಿದೆ, 49 ಮೀಟರ್ಸ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಎಸೆದಿರಬಹುದು. ಹೌ ಮಚ್ ಟೈಮ್ ಡಸ್ ದ ಬಾಲ್ ಟೇಕ್ಸ್ ಟು ರಿಟರ್ನ್ ಟು ದಿ ಹ್ಯಾಂಡ್ಸ್, ಅಂದರೆ ಎಸೆದಿರುವಂಥ ಬಾಲ್ ಮತ್ತೆ ರಿಟರ್ನ್ ಆಗಿ ಅವನ ಕೈಗೆ ಬರೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತದೆ? ಇದು ಇಂಪಾರ್ಟೆಂಟ್ ಕ್ವಶನ್. ಇದರ ಒಳಗಡೆ ಏನಾದರೂ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಈಸ್, ಇಫ್ ದ ಲಿಫ್ಟ್ ಸ್ಟಾರ್ಟ್ಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಬೈ ಚಾನ್ಸ್. ಸೆಕೆಂಡ್ ಕ್ವಶನ್ ಏನಿದೆ, ಲಿಫ್ಟ್ ಏನಾದರೂ ಒಂದು ಯೂನಿಫಾರ್ಮ್ ಸ್ಪೀಡಲ್ಲಿ ಮೇಲಕ್ಕೆ ಹೋಗೋದಕ್ಕೆ ಪ್ರಾರಂಭ ಆದರೆ, ನೋಡಿ ಇಲ್ಲಿ ತಗೊಳ್ತೀನಿ. ದಿಸ್ ಈಸ್ ದ ಲಿಫ್ಟ್. ಸೊ ದಿಸ್ ಈಸ್ ಎ ಬಾಯ್ ಪ್ರೆಸೆಂಟ್ ಇನ್ಸೈಡ್ ದ ಲಿಫ್ಟ್. ಸೊ ಹಿ ಕ್ಯಾನ್ ಥ್ರೋ ಎ ಬಾಲ್ ಅಪ್ವರ್ಡ್ ಡೈರೆಕ್ಷನ್. ಸೊ ಅಲಾಂಗ್ ವಿತ್ 49 ಮೀಟರ್ಸ್ ಪರ್ ಸೆಕೆಂಡ್ಸ್. ಸೊ ಇದನ್ನು ಎಸೆದ ಮೇಲೆ, ಬಾಲ್ ಮೇಲಕ್ಕೆ ಎಸೆದ ಮೇಲೆ, ಸೊ ಏನು ಬೇಕು ನಮಗೆ, ಲಿಫ್ಟ್ ಇದು ಮೇಲಕ್ಕೆ ಎಸೆದಿದ್ದಾನೆ. ಲಿಫ್ಟ್ ಆವಾಗ ಏನಾಗುತ್ತಪ್ಪ, ಸ್ಟಾರ್ಟ್ ಆಗಿದೆ ಮೇಲಕ್ಕೆ ಹೋಗೋದಕ್ಕೆ. ಎಷ್ಟು? ಅದು ಯೂನಿಫಾರ್ಮ್ ಸ್ಪೀಡಲ್ಲಿ ಮೇಲಕ್ಕೆ ಹೋಗ್ತಾ ಇದೆ. ಆವಾಗ ಮತ್ತೆ ಬಾಲ್ ಅವನು ಎಸೆದಾಗ ಅವನ ಕೈಗೆ ಮತ್ತೆ ಬಾಲ್ ಬಂದು ಸೇರೋದಕ್ಕೆ ಎಷ್ಟು ಟೈಮ್ ತಗೊಳ್ತಾನೆ ಅಂತ. ನಿಂತಿದ್ದಾಗ ಎಸೆದ ಮೇಲೆ ಬಾಲ್ ಬಂದು ಕೈಗೆ ಸೇರೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತದೆ. ಯೂನಿಫಾರ್ಮ್ ಸ್ಪೀಡಲ್ಲಿ ಲಿಫ್ಟ್ ಮೂವ್ ಆಗ್ತಾ ಇರಬೇಕಾದ್ರೆ ಅವನು ಮತ್ತೆ ಬಾಲ್ ಎಸೆದಾಗ ಮತ್ತೆ ಅವನ ಕೈಗೆ ಬಂದು ಸೇರೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಅಂದರೆ 2 ಕ್ವಶನ್ಸ್ ಇದೆ ಇಲ್ಲಿ. ದ ಫಸ್ಟ್ ಕ್ವಶನ್ ಈಸ್ ವಾಟ್ ಟೈಮ್ ಟೇಕ್ಸ್ ದ ಬಾಲ್ ರಿಟರ್ನ್ಸ್ ಟು ದಿ ಹ್ಯಾಂಡ್ ಅಂತ ಒಂದಾದಾಗ, ಇಫ್ ದ ಬಾಲ್ ಲಿಫ್ಟ್ಸ್ if the lift starts moving with uniform speed of 5 meters per second and the boy again throws the ball upward with the maximum speed he can, how long does the ball takes to return to his hand ಅಂತ ಹೇಳ್ಬಿಟ್ಟು ಕೇಳ್ತಾನೆ. 2 ಪ್ರಾಬ್ಲಮ್ಸ್ ಇದೆ ಇಲ್ಲಿ. ಸೊ ಬಹಳ ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ. ಫಸ್ಟ್ ಸೊಲ್ಯೂಷನಲ್ಲಿ ದ ಫಸ್ಟ್ ಪಾರ್ಟ್ ಈಸ್ ವೆನ್ ದ ಲಿಫ್ಟ್ ಈಸ್ stationary. When the lift is stationary, ಬಾಲ್ ಎಲ್ಲ ಲಿಫ್ಟ್ ನಿಂತಿದೆ. ಸೊ ಅವಾಗ ಇನಿಷಿಯಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 49 ಮೀಟರ್ಸ್ ಪರ್ ಸೆಕೆಂಡ್ಸ್. ಸೊ ಫೈನಲ್ ಈಸ್ ಈಕ್ವಲ್ ಟು 0 ತಗೊಂಡಿದ್ದೀನಿ. ಆ್ಯಂಡ್ ಎ ಈಸ್ ಈಕ್ವಲ್ ಟು -g ತಗೊಂಡಿದ್ದೀನಿ. ಸೊ ದಿಸ್ ಈಸ್ ಈಕ್ವಲ್ ಟು -9.8. ದಿಸ್ ಇಸ್ ದಿ ಸ್ಪೀಡ್ ಆಫ್ ದ ಬುಲೆಟ್ ಹಿಟ್ಸ್ ಟು ದಿ ಥೀಫ್ಸ್ ಕಾರ್ ಅಂತ ನಾವು ಎಂಡ್ ಮಾಡ್ತೀವಿ. ಓಕೆನಾ? ದಿಸ್ ಕಂಪ್ಲೀಟ್ಸ್ ದ 12th ಪ್ರಾಬ್ಲಮ್. ಸೊ ಐ ಕ್ಯಾನ್ ಟ್ರೈ ಟು ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್ ಹಿಯರ್.